ಅಂಕೋಲಾ ತಾಲೂಕಿನ ಕೇಣಿ ಬಂದರು ನಿರ್ಮಾಣ ಇದೀಗ ಮತ್ತೊಂದು ವಿವಾದಕ್ಕೆ ಕಾರಣವಾಗಿದೆ. ಜಿಎಸ್ಡಬ್ಲ್ಯೂ ಕಂಪನಿಯಿಂದ ನಿರ್ಮಾಣವಾಗುತ್ತಿರುವ ಬಂದರಿಗೆ ಮೀನುಗಾರರು ಒಂದೆಡೆ ವಿರೋಧ ವ್ಯಕ್ತಪಡಿಸುತ್ತಿದ್ದರೆ, ಇನ್ನೊಂದೆಡೆ ಜನಪ್ರತಿನಿಧಿಗಳು ಯೋಜನೆ ಜಾರಿಗೆ ಕೆಲ ಮುಖಂಡರು ಹಣ ಪಡೆದಿದ್ದಾರೆ ಎನ್ನುವ ಆರೋಪ ಇದೀಗ ಮೀನುಗಾರರ ಆಕ್ರೋಶಕ್ಕೂ ಕಾರಣವಾಗಿದೆ. ಸುಮಾರು 4,119 ಕೋಟಿ ವೆಚ್ಚದಲ್ಲಿ ಬಂದರು ನಿರ್ಮಾಣಕ್ಕೆ ಕಂಪನಿ ಮುಂದಾಗಿದ್ದು, ಇದಕ್ಕೆ ಮೀನುಗಾರರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಸರ್ವೆ ಕಾರ್ಯಕ್ಕೆ ವಿರೋಧಿಸಿ ವಿನೂತನ ಪ್ರತಿಭಟನೆಗಳನ್ನು ಸಹ ಮೀನುಗಾರರು ಮಾಡಿದ್ದು, ಇದರ ನಡುವೆ ಜನಪ್ರತಿನಿಧಿಗಳು ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಂಪನಿ ಕಾಮಗಾರಿಗೆ ಒಂದೆಡೆ ಮೀನುಗಾರರು ವಿರೋಧಿಸಿದ್ದರೆ, ಇನ್ನೊಂದೆಡೆ 18 ಜನ ಮುಖಂಡರು ಕಾಮಗಾರಿ ಕೈಗೆತ್ತಿಕೊಂಡ ಕಂಪನಿಯಿಂದ ಹಣ ಪಡೆದಿದ್ದಾರೆ ಎಂದು ತಿಳಿಸಿದ್ದಾರೆ. ಸ್ವತಃ ಕಾರವಾರ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಇದೇ ಹೇಳಿಕೆ ಪದೇ ಪದೇ ನೀಡುತ್ತಿರುವುದು ಸದ್ಯ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಸೈಲ್ ಹಾಗೂ ವೈದ್ಯ ಹೇಳಿಕೆ ಇದೀಗ ಮೀನುಗಾರರ ಆಕ್ರೋಶಕ್ಕೆ ಸಹ ಕಾರಣವಾಗಿದೆ. ಈ ಹೇಳಿಕೆ ಹೋರಾಟ ಮಾಡುತ್ತಿರುವ ಮೀನುಗಾರರನ್ನ ಒಡೆಯುವ ತಂತ್ರ ಎಂದು ಕಿಡಿಕಾರಿದ್ದಾರೆ. ಅಲ್ಲದೆ ಹಣ ಪಡೆದವರು ಯಾರು ಎಂದು ಹೆಸರು ಬಹಿರಂಗಪಡಿಸುವಂತೆ ಸವಾಲು ಹಾಕಿದ್ದಾರೆ. ಯೋಜನೆ ಬಗ್ಗೆ ಸಚಿವರು ವಿರೋಧ ಮಾಡುವ ಬದಲು ಮೀನುಗಾರರ ಹೋರಾಟ ವಿರೋಧ ಮಾಡುತ್ತಿದ್ದು, ಈ ವಿಷಯದಲ್ಲಿ ಬಹಿರಂಗ ಚರ್ಚೆಗೆ ಸಚಿವರು ಬರಲಿ ಎಂದು ಮೀನುಗಾರ ಮುಖಂಡರು ಆಹ್ವಾನಿಸಿದ್ದಾರೆ. ಈಗ ಮೀನುಗಾರರು ಹೊಡೆಯುವ ತಂತ್ರ ಅಂತ ಹೇಳಿದ್ರೆ, ಇವತ್ತು ಅನೇಕ ವರ್ಷಗಳಿಂದ ಹೋರಾಟ ನಡೆಸಿ ಬರುತ್ತಿರುವಂಥ ಜನಾಂಗ ಯಾವುದೇ ವಿಷಯಕ್ಕೆ ಸಮಸ್ಯೆಗೆ ಬಂದಾಗ ಅವರು ಹೋರಾಟದಿಂದೇ ತಮ್ಮ ಬದುಕನ್ನು ಕಂಡುಕೊಂಡರು. ಆದರೆ ಮೊನ್ನೆ ಕೇಣಿ ವಾಣಿಜ್ಯ ಬಂದರೇನಿದೆ, ಹೊನ್ನಾವರ ವಾಣಿಜ್ಯ ಬಂದರುಗಳೇನಿವೆ, ಈ ವಾಣಿಜ್ಯ ಬಂದರಲ್ಲಿ ಹೋರಾಟ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈಗಾಗಲೇ ಈ ಕೇಣಿದೇನಿದೆ ಕೆಲವೊಂದು ಜನ ನಮಗೂ ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದ್ದು, ಆ ಕಂಪನಿಗೆ ಮೋಸ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ 10 ಕೋಟಿ ರೂಪಾಯಿ ಮೇಲ್ಪಟ್ಟ ಹಣವನ್ನು ಪಡೆದು ಇವತ್ತು ಜೈಲಲ್ಲಿದ್ದಾರೆ ಹೇಳುವ ಮಾತನ್ನು ಕೇಳಿದ್ವಿ ನಾವು. ಅದು ಕೂಡ ಈಗ ಬೇರೆ ಬೇರೆ ರೀತಿಯಲ್ಲಿ ಸಭೆ ಸಮಾರಂಭದಲ್ಲಿ ಹಣ ತೆಗೆದುಕೊಂಡಿದ್ದಾರೆ, ಆಧಾರ ತೆಗೆದುಕೊಂಡಿದ್ದಾರೆ ಹೇಳ್ಕೊಂಡು ಮಾತು ಸಭೆಯಲ್ಲಿ ಬರ್ತಾ ಇದ್ದರಿಂದ ಮೀನುಗಾರರಿಗೆ ಇವತ್ತು ನೋವಾಗಿದೆ. ಈಗ ಮೀನುಗಾರರಲ್ಲಿ ಯಾರಾದರೂ ನಾಯಕರು ಅಥವಾ ಸಂಘಟನೆಗಳು ಯಾರಾದರೂ ಆ ಕಂಪನಿಯಿಂದ ಹಣ ತೆಗೆದುಕೊಂಡು ಹೇಳುವ ಸಂಶಯ ನಮ್ಗೆ ಬರೋದರಿಂದ ಈ ಹೇಳಿದಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಮುದಾಯ ಏನು ಹೋರಾಟ ಇದೆ, ಹೋರಾಟವನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸುವಂಥ ಒಂದು ವ್ಯವಸ್ಥೆ ಏನಾದರೂ ಸಂಚಿದೆಯೋ ಹೇಳುವ ಮಾತು ನಮಗೆ ಸಂಶಯ ಬಂದಿದ್ದರಿಂದ ನಾವು ಮುಖ್ಯಮಂತ್ರಿಗಳಲ್ಲಿ ಇವತ್ತು ಮನವಿಯನ್ನು ಮಾಡಿಕೊಂಡಿದ್ದೇವೆ. ಯಾವ ಆಪಾದನೆಯನ್ನು ಮೀನುಗಾರರ ಮೇಲೆ ಬಂದಿದೆಯೋ ಆಪಾದನೆಯನ್ನು ಹೋಗಲಾಡಿಸುವಂತೆ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗೆ ನಿರ್ದೇಶನವನ್ನು ನೀಡಿ ಅವರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು, ಶಿಕ್ಷಿಸಬೇಕು. ಇಲ್ಲ ಹಣ ಯಾರು ತೆಗೆದುಕೊಂಡಿದ್ದಾರೋ ಅವರ ಹೆಸರು ಬಹಿರಂಗಪಡಿಸುವಂತೆ ಇವತ್ತು ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಕೊಡ್ತಾ ಇದ್ದೇವೆ. ಈಗ ಶಾಸಕರು ಹಣ ತೆಗೆದುಕೊಂಡ ಬಗ್ಗೆ ಹೇಳಿರ್ಬೋದು. ಈಗ ಮೊನ್ನೆ ಸಚಿವರು ಕೂಡ ಈ JSW ಹಣ ತೆಗೆದುಕೊಂಡು JSW ಓಡಿಸಿದರೆ ಹಣ ತೆಗೆದುಕೊಂಡವರು ಖುಷಿಯಾಗಿರಬಹುದು ಎಂಬುದನ್ನು ಬಹಿರಂಗವಾಗಿ ಭಾಷಣದಲ್ಲಿ ಹೇಳಿದ್ದಾರೆ. ಆದರೆ ನಾವು ಹೇಳೋದಿಷ್ಟೇ, ಯಾರು ಹಣ ತೆಗೆದುಕೊಂಡು ಹೋಗಿದ್ದಾರೆ ಏನಿದೆ ಆಕ್ಷೇಪಣೆ, ಇದು ನಮ್ಮ ಸಮುದಾಯಕ್ಕೆ ಬರಬಾರ್ದು. ಯಾರಾದರೂ ಏನಾದರೂ ಹೇಳಿದ್ದೇ ಆದರೆ ಅಥವಾ ತೆಗೆದುಕೊಂಡ ಬಗ್ಗೆ ಸಾಕ್ಷಿ ಏನಾದರೂ ಇದ್ದಿದ್ದರೆ ತಾವು ದಯವಿಟ್ಟು ಈ ಪತ್ರಿಕಾ ಮಾಧ್ಯಮದ ಮೂಲಕ TV ಮಾಧ್ಯಮದ ಮೂಲಕ ಬಹಿರಂಗಪಡಿಸಿ. ಅಂಥ ಸಂದರ್ಭದಲ್ಲಿ ತೆಗೆದುಕೊಂಡದ್ದೇ ಹೌದಾದಲ್ಲಿ ಸಮುದಾಯದಲ್ಲಿ ಎಲ್ಲಾಗುತ್ತೆ ಅಥವಾ ನಾಯಕರಾಗಲಿ ಹಣ ತೆಗೆದುಕೊಂಡದ್ದೇ ಆದದ್ದಾದರೆ ಬಹಿರಂಗ ಚರ್ಚೆಗೆ ನಾವು ಸಿದ್ಧರಿದ್ದೇವೆ. ಅದು ಜಿಲ್ಲಾ ಕೇಂದ್ರ ಸ್ಥಾನವಾದಂಥ ಪತ್ರಿಕಾ ಕಚೇರಿಯಲ್ಲಿ ಅದು ನೇರವಾಗಿ ಯಾರು ಹಣ ತೆಗೆದುಕೊಂಡಿದ್ದಾರೆ ಬಹಿರಂಗ ಚರ್ಚೆಗೆ ಇವತ್ತು ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಯೋಜನೆ ಜಾರಿಗೆ ಕಂಪನಿಗಳಿಂದ ಹಣ ಪಡೆದಿದ್ದಾರೆ ಎನ್ನುವ ಆರೋಪ ಸಹ ಸಾಕಷ್ಟು ಚರ್ಚಿತವಾಗಿದ್ದು, ಈ ಬಗ್ಗೆ ಸಚಿವರು ಶಾಸಕರೇ ಸ್ಪಷ್ಟನೆ ನೀಡಬೇಕಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.